ಎಸ್ ಎಡಿ ಶ್ರೀನಿವಾಸ್ ಅವರು ನಮ್ಮ ಜೊತೆ ಫ್ರೀಡಮ್ ಟಿವಿ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಶ್ರೀನಿವಾಸ್ ಸರ್, ನಮಸ್ತೆ. ಕಾಲ್ ರಿಸೀವ್ ಮಾಡ್ತಾರೆ, ಕಟ್ ಮಾಡ್ತಾರೆ, ರಿಸೀವ್ ಮಾಡ್ತಾರೆ, ಕಟ್ ಮಾಡ್ತಾರೆ. ದಮ್ಮಿದ್ರೆ ಮಾತಾಡ್ಬೇಕು ರೀ. ಭ್ರಷ್ಟಾಚಾರ ಮಾಡುವಷ್ಟು ದಮ್ಮಿದೆ ನಮ್ಮ ಹತ್ರ, ಮಾತನಾಡುವಷ್ಟು ದಮ್ ಇಲ್ವಾ ನಿಮಗೆ? ಕಾಲ್ ರಿಸೀವ್ ಮಾಡುವಷ್ಟು ದಮ್ ಇಲ್ವಾ? ಯಾಕೆ? ಏನಾದರೂ ಭ್ರಷ್ಟಾಚಾರ ಸಿಕ್ಕಾಕೊಳ್ಳುತ್ತೆ ಅನ್ನುವಂತಹ ಭಯನಾ? ಎಸ್ ಎಡಿ ಶ್ರೀನಿವಾಸ್ ಅವರಿಗೆ ನಾವು ಕಾಲ್ ಅನ್ನ ಮಾಡಿದ್ವಿ, ಫ್ರೀಡಮ್ ಟಿವಿ ಸಂಪರ್ಕವನ್ನ ಮಾಡ್ತು. ಸೊ ಆದ್ರೆ ಕಾಲ್ ರಿಸೀವ್ ಮಾಡ್ತಾರೆ, ಕಾಲ್ ಕಟ್ ಮಾಡ್ತಾರೆ, ಕಾಲ್ ರಿಸೀವ್ ಮಾಡ್ತಾರೆ, ಕಾಲ್ ಕಟ್ ಮಾಡ್ತಾರೆ, ಕಾಲ್ ಎಂಡ್ ಮಾಡ್ತಾರೆ. ಯಾಕ್ರಿ ಎಡಿ ಶ್ರೀನಿವಾಸ್ ಅವರೇ, ಯಾಕೆ ದಮ್ಮಿಲ್ವಾ ನಿಮಗೆ? 54 ಲಕ್ಷ ಲಂಚವನ್ನ ತಗೊಂತೀರಾ, ಭ್ರಷ್ಟಾಚಾರ ಮಾಡ್ತೀರಾ, ಇನ್ನೊಬ್ಬರಿಗೆ ಮೋಸವನ್ನ ಮಾಡ್ತಾರೆ. ಇದೇ ಎಡಿ ಶ್ರೀನಿವಾಸಿಗೆ ನಾವು ಕಾಲ್ ಮಾಡ್ತೀವಿ, ಫ್ರೀಡಮ್ ಟಿವಿ ಸಂಪರ್ಕವನ್ನ ಮಾಡ್ತಾರೆ, ಆದರೆ ಕಾಲ್ ಕಟ್ ಮಾಡ್ತಿದ್ದಾರೆ. ಯಾಕೆ ಎಡಿ ಶ್ರೀನಿವಾಸ್ ಅವರೇ? ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ಧೈರ್ಯ ಇತ್ತು ತಾನೆ, ಭ್ರಷ್ಟಾಚಾರ ಮಾಡ್ಬೇಕಾದ್ರೆ ದಮ್ಮಿತ್ತು ತಾನೆ. ಈಗ ನಮ್ ಕಾಲ್ ರಿಸೀವ್ ಮಾಡಕ್ಕೆ ನಿಮ್ಗೆ ದಮ್ಮಿಲ್ವಾ? ಹಾಗಾದ್ರೆ ಒಂದಲ್ಲ ಎರಡಲ್ಲ 54 ಲಕ್ಷ ನೀವು ತಗೊಂಡು ಮೋಸ ಮಾಡ್ತಿರಲ್ವಾ, ಬಡವ್ರ ಹೊಟ್ಟೆಗೆ ಹೊಡಿತಿರಲ್ವಾ? ಈಗ ಉತ್ತರ ಕೊಡ್ರಿ. ನಾವು ಕೇಳ್ತಿದೀವಲ್ಲ ಡೈರೆಕ್ಟ್ ಆಗಿ, ಭ್ರಷ್ಟಾಚಾರ ಮಾಡಿದ್ದೀರಾ ಸ್ವಾಮಿ, ನೀವು ತಗೊಂಡಿದ್ದೀರಾ, ಮೋಸ ಮಾಡಿದ್ದೀರಾ ಅಂತ ಆರೋಪಕ್ಕೆ ಎಲ್ಲಿದೆ ಉತ್ತರ ನಿಮ್ದು? ಇಷ್ಟೇನಾ ನಿಮ್ಮ ದಮ್ಮು? ಇಷ್ಟೇನಾ ನಿಮ್ಮ ಧೈರ್ಯ? ಯಾಕೆ ಸಿಕ್ಕಾಕೊಳ್ತೀರಾ ಅನ್ನುವಂತಹ ಭಯನಾ ಶ್ರೀನಿವಾಸ್ ಅವರೇ? ಇದೇ ತರ ಒಬ್ರು ಸಬ್ ಕಾಂಟ್ರಾಕ್ಟರ್ ಇವತ್ತು ಬಂದು ಕಣ್ಣೀರ್ ಹಾಕ್ತಾರೆ, ನಾಳೆ ಇನ್ಯಾರೋ ಬರ್ತಾರೆ. ಎಷ್ಟು ಜನಕ್ಕೆ ಮೋಸ ಮಾಡಿರ್ಬೋದು? ನಿಮ್ಮೆಲ್ಲಾ ಮೋಸಗಳು, ನಿಮ್ಮೆಲ್ಲಾ ಭ್ರಷ್ಟಾಚಾರಗಳು ಈಗ ಸಿಕ್ಕಾಕೊಂಡ್ಬೀಳುತ್ತೆ ಅಂತನಾ? ನಿಮ್ಮ ಅಧಿಕಾರಕ್ಕೆ, ನಿಮ್ಮ ಕೆಲಸಕ್ಕೆ ಕುತ್ತು ಬರುತ್ತೆ ಅನ್ನುವಂತಹ ಭಯನಾ ಶ್ರೀನಿವಾಸ್ ಅವರೇ? ಕಾಲ್ ರಿಸೀವ್ ಮಾಡ್ರಿ. ಭ್ರಷ್ಟಾಚಾರ ಮಾಡಿಲ್ಲ, 54 ಲಕ್ಷ ಮೋಸ ಮಾಡಿಲ್ಲ, ಸಬ್ ಕಾಂಟ್ರಾಕ್ಟರ್ಗೆ ಮೋಸ ಮಾಡಿಲ್ಲ ಅಂದ್ರೆ ಕಾಲ್ ರಿಸೀವ್ ಮಾಡಿ ಹೇಳಿ. ಕೇಳುತ್ತಿದೀವಿ, ಆರೋಪ ಇದೆ ಅಂತ ಕೇಳುತ್ತಿದ್ವಿ. ನೀವು ಮಾಡಿದೀರಾ, ಮಾಡಿದೀರಾ ಅಂತ ಕೇಳ್ತಿಲ್ಲ, ಮಾಡಿದೀರಾ ಅಂತ ಕೇಳ್ತಿದೀವಿ. ಯಾಕೆ ರಿಸೀವ್ ಮಾಡಕ್ಕಾಗಲ್ವಾ ಕಾಲ್ನ? ಕಾಲ್ ರಿಸೀವ್ ಮಾಡುವಂತಹ ಬಟನ್ ನಿಮ್ಮ ಮೊಬೈಲಲ್ಲಿ ಇಲ್ವಾ? ಹಾಗಾದ್ರೆ ಎಲ್ರಿ ಇದ್ದೀರಾ ನೀವು? ನಿಮ್ಮಂಥವ್ರನ್ನೆಲ್ಲ ಇಲ್ಲಿ ಇಟ್ಕೊಂಡ್ರೆ ನಮ್ಮ ಸರ್ಕಾರ ಉದ್ಧಾರ ಆಗಲ್ಲ, ಎಲ್ಲೋ ಮಣ್ಣು ಮುಕ್ಕೊಂಡು ಹೋಗುತ್ತೆ. ಡಿ ಕೆ ಶಿವಕುಮಾರ್ ಅವರೇ, ಇಂಥವ್ರನ್ನ ಇಟ್ಕೊಂಡು ನೀವು ಹೇಗ್ರಿ ಸರ್ಕಾರ ನಡೆಸ್ತೀರ? ಸರ್ಕಾರಿ ಅಧಿಕಾರಿಗಳ ಮೇಲೆ ಗಮನನೇ ಇಲ್ವಲ್ಲನ್ರಿ. ಇದೇ ಎಡಿ ಶ್ರೀನಿವಾಸು ಭ್ರಷ್ಟಾಚಾರ ಮಾಡಿದ್ರೆ, ದುಡ್ಡು ತಗೊಂಡಿದ್ದಾನೆ, ಮೋಸ ಮಾಡಿದ್ದಾನೆ, ಆದರೆ ಎದುರುಗಡೆ ಬಂದು ಕೇಳಿದಾಗ ಹೇಳುವಂತಹ ತಾಕತ್ತಿಲ್ಲ ರೀ ನಿಮ್ಮ ಅಧಿಕಾರಿಗಳಿಗೆ. ಅಷ್ಟೊಂದು ಮೋಸ ಮಾಡ್ತಿದ್ದಾರೆ, ಅಷ್ಟೊಂದು ವಂಚನೆ ಮಾಡ್ತಿದ್ದಾರೆ, ಕಾಂಟ್ರಾಕ್ಟರ್ಗಳ ಹೆಸರಲ್ಲಿ ಮೋಸ ಮಾಡ್ತಿದ್ದಾರೆ. ಸಬ್ ಕಾಂಟ್ರಾಕ್ಟರ್ ಅಂತ ಯಾರೋ ಬಡವ್ರನ್ನ ಕರ್ಕೊಂಬಂದು ಕೂರಿಸ್ತಾರೆ, ಅವರಿಗೆ ಮೋಸ ಮಾಡ್ತಾರೆ, ಹಣದ ಆಸೆಯನ್ನ ತೋರಿಸಿ ಮೋಸವನ್ನ ಮಾಡ್ತಿದ್ದಾರೆ. ಇದೇ ಈಗ ಆಗಿರೋದು, ಇದೇ ವಿತ್ ಸಾಕ್ಷಿ, ವಿತ್ ಪ್ರೂಫ್ ತೋರಿಸ್ತಾ ಇದೀವಿ. ಇದೇ ಎಡಿ ಶ್ರೀನಿವಾಸು ಇಷ್ಟೊಂದು ಭ್ರಷ್ಟಾಚಾರ ಮಾಡಿದ್ದಾನೆ, ಇಷ್ಟೊಂದು ಹಣವನ್ನ ಮೋಸ ಮಾಡಿದ್ದಾನೆ. ಡಿ ಕೆ ಶಿವಕುಮಾರ್ ಅವರೇ, ನಿಮ್ಮ ಗಮನಕ್ಕೆ, ನಿಮ್ಮ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ನ್ಯಾಯವನ್ನ ಕೊಡಿಸಿ, ನ್ಯಾಯ ಕೊಡಿಸೋವರೆಗೂ ಫ್ರೀಡಮ್ ಟಿವಿ ಬಿಡಲ್ಲ. ನಿಜವಾಗ್ಲೂ ಎಡಿ ಶ್ರೀನಿವಾಸ್ ಮೋಸ ಮಾಡಿದ್ರೆ ಅವನಿಗೆ ಹಣ ಕೊಡಿಸಿ ಪಾಪ, ಸಬ್ ಕಾಂಟ್ರಾಕ್ಟರ್ಗೆ. ಅಲ್ಲಿವರೆಗೆ ನಮ್ಮ ಹೋರಾಟ ನಿರಂತರವಾಗಿರುತ್ತೆ. ಇಂತಹ ಭ್ರಷ್ಟ ಅಧಿಕಾರಿಗಳಿಗೆ ಯಾರು ಮಾಡಿರ್ತಾರೋ ಅವರ ವಿರುದ್ಧ ನಮ್ಮ ಧ್ವನಿ ಇರುತ್ತೆ. CM ಡಿ ಕೆ ಶಿವಕುಮಾರ್ ಅವರೇ, ಇವ್ರನ್ನ ಇಲ್ಲಿಗೆ ಸುಮ್ಮನೆ ಬಿಡಬೇಡಿ, ನಿಮ್ಮವರೆಗೂ ಇದು ತಲುಪುತ್ತೆ. ಇದಕ್ಕೆ ಸ್ಟ್ರಿಕ್ಟ್ ಆಕ್ಷನ್ ತಗೊಳ್ಳಿ, ಕಡಿವಾಣವನ್ನ ಹಾಕಿ. ಈ ತರ ಭ್ರಷ್ಟ ಅಧಿಕಾರಿಗಳಿಗೆ, ಈಗ ನೊಂದಂತಹ ಸಬ್ ಕಾಂಟ್ರಾಕ್ಟರ್ ಮಹೇಂದ್ರ ಅವರಿಗೆ ನ್ಯಾಯವನ್ನ ಕೊಡಿಸುವಂತಹ ನಿಟ್ಟಿನಲ್ಲಿ ನಾವು ನಿಮ್ಮನ್ನ ಕೇಳ್ತಾ ಇದ್ದೀವಿ. ಸೊ ಏನಿದೆ ಅದನ್ನ ಕ್ಲಿಯರ್ ಮಾಡಿ. ಈ ತರ ಭ್ರಷ್ಟ ಅಧಿಕಾರಿಗಳಿದ್ರೆ ಫಸ್ಟು ಮಟ್ಟ ಹಾಕಿ.